ಬೇಗ ಬೇಗ ಕೆಲಸ ಮಾಡು. 2 ದಿನದಲ್ಲಿ ಕೆಲಸ ಪೂರ್ತಿ ಆಗ್ಲಿಲ್ಲ ಅಂದ್ರೆ ಮಿಸ್ಟರ್ ಪ್ಯಾರೆ ಸಿಟ್ಟಾಗ್ಬಹುದು. ಅರೆ ಗನ್ ರೆಡಿ ಆಗಿದೆ ಅಲ್ಲ, ಗ್ಯಾಸ್ ರೆಡಿ ಆಗ್ತಿದೆ. ಗ್ಯಾಸ್ ಕೂಡ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ. ನಿದ್ದೆಯ ಗ್ಯಾಸ್ ಹೇಳಿ ಸರಿಯಾಗಿ ತಯಾರಾಗಿದೆಯೋ ಇಲ್ವೋ? ಬೇವಕೂಫ್, ನಿದ್ದೆಯ ಗ್ಯಾಸ್ ಮಾಡಬೇಕಿತ್ತು. ಇದೇನು ಲಾಫಿಂಗ್ ಗ್ಯಾಸ್ ಮಾಡಿದ್ಯಾ? ಸರ್, ಈ ಗ್ಯಾಸ್ನ ಪ್ರಭಾವ 5 ನಿಮಿಷ ತನಕ ಇರುತ್ತೆ, ಆಮೇಲೆ ಮುಗಿದು ಹೋಗುತ್ತೆ. ಈ ಪ್ಲಂಬರ್ ಫೋಟೋ ಯಾಕೆ ತೆಗೀತಿದ್ದಾನೆ? ಅನ್ಸುತ್ತೆ ಪತ್ತೇದಾರ ಇರಬೇಕು. ಅರೆ ಹಿಡ್ಕೊಳ್ಳಿ ಇವನನ್ನ. ನಿಮ್ಮೆಲ್ಲರ ಗುಟ್ಟು ಹೊರ ಹಾಕ್ತೀನಿ, ಪೊಲೀಸ್ಗೆ ಹೇಳ್ತೀನಿ ನೀವೆಲ್ಲ ಇಲ್ಲಿ ಏನ್ ಮಾಡ್ತೀರಿ ಅಂತ. ಸರ್, ಇದನ್ನ ಟ್ರೈ ಮಾಡಿ, ಸರಿಯಾಗಿದೆಯೋ ಇಲ್ವಾ ನೋಡಿ. ಅರೆ ಮುಚ್ಚಳ, ಈ ಮುಚ್ಚಳ ಯಾಕೆ ತೆಗೆದೆ? ಈಗ 5 ನಿಮಿಷ ನಾವು ನಿದ್ದೆ ಮಾಡ್ತೀವಿ. ಸ್ವಲ್ಪ ಹೊತ್ತಿನಲ್ಲಿ ಪೂರ್ತಿ ಡಾಟಾ ಕಾಪಿ ಆಗುತ್ತೆ. ಈಗ ಆಗತ್ತೆ ಕಾಪಿ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಅರೆ ಇದೇನು? ಬಹುಶಃ ಇವನು ಎಲ್ಲ ಡಾಟಾವನ್ನ ಕದ್ಕೊಂಡ ಹಾಗಿದೆ. ಅವನು ಮೇಲ್ಗಡೆಯಿಂದ ಓಡ್ತಿದ್ದಾನೆ. ಹಿಡೀರಿ ಅವನ್ನ. ಹೇ ನಿಲ್ಲು, ನೀನು ಹೆಚ್ಚು ದೂರ ಓಡಕ್ಕಾಗಲ್ಲ. ಕೋಡ್ ರೆಡ್, ಕೋಡ್ ರೆಡ್. ಒಬ್ಬ ಬೇಹುಗಾರ ಪೆನ್ ಡ್ರೈವ್ ನಲ್ಲಿ ಡಾಟಾ ಕದ್ದುಕೊಂಡು ನಗರದತ್ತ ಓಡ್ತಿದ್ದಾನೆ. ಹಿಡೀರಿ ಅವನನ್ನ. ಓ, ಬ್ಯಾಟ್ರಿ ಮುಗಿದೋಯ್ತು. ಈಗ ನೆಲದ ಮೇಲೆ ಓಡಬೇಕಾದೀತು. ಓಹೋ, ಅರೆ ಅರೆ ಬೀಳಲಿಲ್ಲ. ಅರೆ ತಲೆ ಕೆಟ್ಟಿದ್ಯಾ? ಹಿಡೀರಿ, ಓಡೋಗಕ್ಕೆ ಬಿಡಬಾರ್ದು. ನಾವು ಸಿಕ್ಕಿದ್ವಿ ಸರ್. ಇಲ್ಲ, ಅರೆ ಎಲ್ಲಿ ಹೋದ? ಅರ್ಧ ಈ ಕಡೆ ಹೋಗಿ, ಅರ್ಧ ಆ ಕಡೆ ಹೋಗಿ. ಇನ್ನುಳಿದವರು ನನ್ನ ಜೊತೆ ಬನ್ನಿ. ಇವತ್ತು ಒಳ್ಳೆ ಶಾಪಿಂಗ್ ಆಯ್ತು ಅಲ್ವಾ ತಮ್ಮ?
ಹಾ ಮನೆಗೆ ಹೋಗಿ ಆರಾಮ್ ಮಾಡೋಣ. ಅರೆ ಇದೇನು ಮಾಡಿದೆ? 70 ರೂಪಾಯಿ ಕಿಲೋ ಟೊಮ್ಯಾಟೋರನ್ನ ಜಜ್ಜಿದ್ಯಾ? ಎನಿ ಡೌಟ್? ಹಾ 30 ರೂಪಾಯಿ ಕಿಲೋ ಇದ್ದಾಗ ಚಟ್ನಿ ಮಾಡೋದು ತಿಳಿದಿರ್ಲಿಲ್ಲ. ಪ್ಲೀಸ್ ಹೆಲ್ಪ್ ಮೀ ಪ್ಲೀಸ್. ಅರೆ ಏನಾಯ್ತು ನಿನ್ಗೆ? ಪ್ಲಂಬರ್ ಯಾರ್ದೋ ಬಾತ್ರೂಮ್ ನಲ್ಲಿ ನಲ್ಲಿ ಹೊಡೆದಿರ್ಬೇಕು. ಅಲ್ಲಿದ್ದಾನೆ. ಅವ್ರು ಬಹಳ ಅಪಾಯಕಾರಿ ಜನರು. ಪ್ಲೀಸ್ ನನ್ನ ಕಾಪಾಡಿ ಪ್ಲೀಸ್. ಬನ್ನಿ ಕಾರು ಓಡಿಸು. ಬೇಗ ಕಾರ್ ತಗೊಂಡು ಬನ್ನಿ, ಅವ್ರು ತಪ್ಪಿಸ್ಕೊಳ್ತಾರೆ. ಓಕೆ ಸರ್, ಆಟೋ ಡ್ರೈವ್ ಆನ್. ಇದೇನು ನಾವು ಸಿಕ್ಕಿ ಬಿದ್ವಿ? ಎನಿ ಡೌಟ್? ಅರೆ ಇದು ನೋ ಎಂಟ್ರಿ, ರಿವರ್ಸ್ ಓಡಿಸ್ಬೇಕು. ನಾವಂತೂ ಸಿಕ್ಕಿ ಬಿದ್ವಿ. ಮುಂದೆ ಟ್ರಾಫಿಕ್ ಜಾಮ್ ಇದೆ. ಅರೆ ಅಲ್ಲಿ ನೋಡಿ, ಅವ್ರು ನನ್ನ ಹಿಡಿಯೋದಕ್ಕೆ ಬರ್ತಿದ್ದಾರೆ. ಒಂದು ಕೆಲಸ ಮಾಡಿ, ಈ ಪೆನ್ ಡ್ರೈವ್ ಮತ್ತೆ ನನ್ನ ಮನೆ ಅಡ್ರೆಸ್ ತಗೊಳ್ಳಿ. ನನ್ನ ಮನೆಯಲ್ಲಿ ರೋಬೋಟ್ ಸಿಗ್ತದೆ. ಈ ಪೆನ್ ಡ್ರೈವ್ ಅವರಿಗೆ ಕೊಡಿ. ನೀವು ಧೈರ್ಯಶಾಲಿ ಮಕ್ಕಳಾಗಿದ್ದೀರಿ. ಈ ಕಾರ್ಡ್ ರೋಬೋಟ್ಗೆ ತೋರಿಸಿ, ಅವನು ಎಲ್ಲ ಅಗತ್ಯದ ವಿಚಾರ ಹೇಳ್ತಾನೆ. ಆಲ್ ದಿ ಬೆಸ್ಟ್ ಮಕ್ಕಳೇ. ಎಲ್ಲಿ ಹೋದ ಅವನು? ಮೊದ್ಲು ಹೇಳು, ನೀನ್ ಯಾರು? ಆ ವ್ಯಕ್ತಿಯನ್ನು ಯಾಕೆ ಹಿಂಬಾಲಿಸ್ತೀರಿ? ಅದೇನು ಅಂದ್ರೆ ನಾವು ಕ್ರೈಮ್ ಬ್ರಾಂಚ್ ನ ಆಫೀಸರ್. ಆ ವ್ಯಕ್ತಿ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಕೊಂಡು ಹೊಡೆದ. ಪೆನ್ ಡ್ರೈವ್ನೆಲ್ಲ ಹಾ, ನಿನಗೆ ಗೊತ್ತು. ಯಾಕಂದ್ರೆ ಆ ಪೆನ್ ಡ್ರೈವ್ ನಮ್ಮ ಬಳಿ ಇದೆ. ಎನಿ ಡೌಟ್? ಶಾಬಾಷ್ ಮಕ್ಕಳೇ, ನೀವುಗಳು ದೇಶಕ್ಕೆ ಬಹಳ ದೊಡ್ಡ ಸಹಾಯ ಮಾಡಿದ್ರಿ. ಅದಂತೂ ನಾವು ಯಾವತ್ತೂ ಮಾಡ್ತೀವಿ. ಆ ಪೆನ್ ಡ್ರೈವ್ ನನಗೆ ಕೊಡಿ. ವಿಚಿತ್ರ, ಪೆಂಡ್ರೈವ್ ತಗೊಂಡು ಹಿಂದಕ್ಕೆ ಹೋದ್ರು. ಆ ಕ್ರಿಮಿನಲ್ ಅನ್ನ ಹಿಡಿಲಿಲ್ಲ. ಅರೆ ಅವರು ಸಿಬಿಐ ಅವರು. ತಮ್ಮ ಕೆಲಸ ಗೊತ್ತವರಿಗೆ. ತಡ ಆಗ್ತಿದೆ, ನೀನು ಮನೆಗೆ ಹೊರಡು. ಎಲ್ಲಿ ಓಡಿ ಹೋಗ್ತಿದ್ದೀರಾ? ಕರ್ಕೊಂಡೋಗಿ ಇವ್ರ ನಮ್ಮ ಬಾಸ್ನ ಹತ್ರ. ಅರೆ ಏನ್ ಮಾಡ್ತಿದ್ದೀರಿ? ಬಿಡಿ ನನ್ನ, ಬಿಡಿ ಬಿಡಿ ನನ್ನ. ಆರಾಮವಾಗಿ ನಿದ್ದೆ ಮಾಡಬೇಕಾದ್ರೆ ನಿದ್ದೆಯ ಗುಳಿಗೆ ತಿನ್ನಿ. ಈ 4 ಎಲ್ಲಿ ಸಿಕ್ಕಿದ್ರು ಇವರನ್ನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಈ 4 ವಾಂಟೆಡ್. ಹೌದು, ವಾಂಟೆಡ್. ಆದ್ರೆ ನಾವೇನ್ ಮಾಡಿದ್ದೇವೆ? ಒಬ್ಬ ಸೀಕ್ರೆಟ್ ಏಜೆಂಟ್ ಕಾಣೆ ಆಗಿದ್ದಾನೆ. ಆ ಸೀಕ್ರೆಟ್ ಏಜೆಂಟ್ ನ ಕೊನೆ ಬಾರಿ ಇವರ ಕಾರಲ್ಲೇ ನೋಡಿದ್ದು. ಅರೆ ಮೊದಲೇ ಹೇಳಬೇಕಾಗಿತ್ತಲ್ಲ, ಅವನು ಸೀಕ್ರೆಟ್ ಏಜೆಂಟ್ ಅಂತ. ಎನಿ ಡೌಟ್? ನೀವೆಲ್ಲ ಬಹಳ ಜಾಣರು, ಹಾಗಾಗಿ ಎಲ್ಲ ತಿಳಿದಿರಬಹುದು. ಸೀಕ್ರೆಟ್ ಏಜೆಂಟ್ ಆದ್ರೆ ಸೀಕ್ರೆಟ್ ಮಿಷನ್ ಅಲ್ಲೇ ಇದ್ದಿರ್ಬೇಕು. ಇವರ ಬಳಿ ಬಹಳ ದೊಡ್ಡ ಇನ್ಫಾರ್ಮೇಶನ್ ಇದೆ. ಅವರಿಗದು ಸೀಕ್ರೆಟ್ ಏಜೆಂಟ್ ಇಂದ ಸಿಕ್ಕಿರ್ಬೇಕು. ಆದ್ರೆ ಅವನ ಬಳಿ ಚಿಕ್ಕದೊಂದು ಪೆನ್ ಡ್ರೈವ್ ಇತ್ತು. ನನ್ಗೆ ಮೊದಲಿಂದಲೇ ಏನೋ ಮೋಸ ಇದೆ ಅಂತ ಅನಿಸ್ತಿತ್ತು. ಆ ಪೆನ್ ಡ್ರೈವ್ ನಲ್ಲಿ ಇನ್ಫಾರ್ಮೇಶನ್ ಇರಬಹುದು. ಈಗ ನಾವೆಲ್ಲ ವಾಂಟೆಡ್. ಅಲ್ಲಯ್ಯ, ಇದು ಬಹಳ ಮೋಸ ಆಯ್ತು. ಸರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರ ಕನ್ಫ್ಯೂಷನ್ ದೂರ ಮಾಡೋಣ. ಈಶ್, ಹಿಡ್ಕೊಳ್ಳಿ ಇವ್ರನ್ನ. ಈಶ್, ಓಡೋದಕ್ಕೆ ಬಿಡಬೇಡಿ. ಹೇಳಿ ಹೇಳಿ, ಎಲ್ಲಿದ್ದಾನೆ ಸೀಕ್ರೆಟ್ ಏಜೆಂಟ್? ಓಣಿಯಲ್ಲಿ. ಓ, ಓಣಿಯಲ್ಲಿ ಅಡಗಿಸಿಟ್ಟಿದ್ದೀರಾ? ಇಲ್ಲ,
ಓಣಿಯಲ್ಲಿ ಓಡಿಸಿದ್ದು. ಅವನನ್ನು ಓಡಿಸೋದಾದ್ರೆ ಹಿಡಿದದ್ ಯಾಕೆ? ಸರ್ ನಾವು ಹಿಡಿಲಿಲ್ಲ, ನಮ್ಮ ಕಾರ್ನ ಒಳಗೆ ನುಗ್ಗಿದ್ದಾತ. ಈಶ್ ಪೆದ್ದ ಅಂತ ತಿಳ್ಕೊಂಡ್ಯಾ? ಅವನೇ ನಿಮ್ಮ ಕಾರ್ನ ಒಳಗೆ ನುಗ್ಗಿ ಹೇಳಿದ್ನಾ ಹಿಡ್ಕೊಳ್ಳಿ ಅಂತ. ಅರೆ ಮಾತಾಡ್ತಾ ಇರ್ತೀರಾ ಅಲ್ಲ, ಕೇಳ್ತೀರಾ ಈಗ? ಸರಿ ನೀನ್ ಹೇಳು. ಇಲ್ಲಿ ಓಡುವ ಹಿಡಿಯುವ ಆಟ ನಡೀತಿಲ್ಲ. ಎನಿ ಡೌಟ್? ಹಾ, ಡೌಟ್ ಇದೆ, ಬಹಳ ಡೌಟ್ ಇದೆ. ನನಗ್ ಮಾತ್ರ ಅಲ್ಲ, ಇಡೀ ನಗರಕ್ಕೆ ಡೌಟ್ ಇದೆ. ಮಾರ್ಕೆಟ್ ಸಿಸಿಟಿವಿ ಕ್ಯಾಮೆರಾದಲ್ಲಿ ಆ ಸೀಕ್ರೆಟ್ ಏಜೆಂಟ್ ನಿಮ್ಮ ಕಾರಲ್ಲಿ ಇದ್ದದ್ದು ಫುಟೇಜ್ ಸಿಕ್ಕಿದೆ. ಆ ನಂತರ ಅವನು ಮನೆಗೂ ಬಂದಿಲ್ಲ, ಕ್ರೈಮ್ ಬ್ರಾಂಚ್ಗೂ ಬಂದಿಲ್ಲ, ಅವನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕಾಗ್ಲಿಲ್ಲ. ಆದ್ರೆ ಕ್ರೈಮ್ ಬ್ರಾಂಚಿನವರೇ ಅವನ ಹಿಂದೆ ಬಿದ್ದಿದ್ರು, ಅವನನ್ನು ಹಿಡಿಬೇಕು ಅಂತಿದ್ರು. ಈಶ್ ಕತ್ತೆಗಳ ಮಹಾರಾಜ, ಕ್ರೈಮ್ ಬ್ರಾಂಚ್ ನವರು ತಮ್ಮದೇ ಏಜೆಂಟ್ ನ ಹಿಂದೆ ಯಾಕೆ ಬೀಳ್ತಾರೆ? ಅದನ್ನ ಕ್ರೈಮ್ ಬ್ರಾಂಚಿನವರೇ ಹೇಳ್ಬೇಕಲ್ವಾ? ಈಶ್ ಒಂದ್ ನಿಮಿಷ, ಈಗ ನನ್ಗೆ ಎಲ್ಲ ಸ್ಪಷ್ಟ ಆಗ್ತಾ ಇದೆ. ಅವರು ಕ್ರೈಮ್ ಬ್ರಾಂಚಿನವರಲ್ಲ, ಗೂಂಡಾಗಳು. ನಾವು ಅವ್ರದೇ ಇನ್ಫಾರ್ಮೇಶನ್ ಪೆನ್ ಡ್ರೈವ್ ಅವರಿಗೆ ಕೊಟ್ವಿ. ತಮ್ಮ, ನನ್ನ ಜೊತೆಗಿದ್ದು ನೀನು ಕತ್ತೆ ಆದೆ. ತಮ್ಮ ಇನ್ಫಾರ್ಮೇಶನ್ಗಾಗಿ ಅವರು ಸೀಕ್ರೆಟ್ ಏಜೆಂಟ್ ನ ಬೆನ್ನಿಗೆ ಯಾಕೆ ಬೀಳ್ತಾರೆ? ಅವರಿಗೆ ತಮ್ಮ ಬಗ್ಗೆ ಇನ್ಫಾರ್ಮೇಶನ್ ತಿಳಿದಿರಬಹುದಲ್ವಾ? ಅರೆ ಕತ್ತೆ, ಅವರು ಮಾಡುವ ಕೆಟ್ಟ ಕೆಲಸ, ಅದರ ಇನ್ಫಾರ್ಮೇಶನ್ ಆ ಪೆನ್ ಡ್ರೈವ್ ನಲ್ಲಿ ಇರಬಹುದು. ಎನಿ ಡೌಟ್? ಆ ಏಜೆಂಟ್ ಹೇಳ್ತಿದ್ದ ನಾವು ಅವನ ಮನೆಗೆ ಹೋಗಿ ರೋಬೋಟ್ ನನ್ನ ಭೇಟಿ ಮಾಡ್ಬೇಕು. ಅವನೇ ಹೇಳ್ತಾನೆ. ಆದ್ರೆ ಸಿಗೋದು ಹೇಗೆ? ಸಿಕ್ಕಿದ್ರು ಸಹ ಕಾಡಿಲ್ಲದೆ ಅವನು ನಮ್ಗೆ ಏನು ಹೇಳಲ್ಲ. ಆ ಮಂದಿ ಆ ಕಾರ್ಡ್ ಅನ್ನು ನಮ್ಮ ಕಾರಲ್ಲೇ ಎಸೆದಿದ್ರು. ಬನ್ನಿ. ನಿಲ್ಲಿ, ನೀವು ವಾಂಟೆಡ್. ಎಲ್ಲಿಗೂ ಹೋಗೋ ಹಾಗಿಲ್ಲ ನೀವು. ನಿಮಗೆ ನಮ್ಮ ಮೇಲೆ ಸಂದೇಹನಾ? ಅಲ್ಲ, ನೀವು ವಾಂಟೆಡ್. ನಿಮ್ಮನ್ನು ಹಿಡಿಯೋದು ನನ್ನ ಡ್ಯೂಟಿ. ಮತ್ತೆ ಹಿಡಿದ ನಂತರ ನಾನೇ ಸಾಕ್ಷಿ ಕೊಡ್ತೀನಿ ನೀವು ಒಳ್ಳೆ ನಾಗರಿಕರು ಅಂತ. ನೀವು ಹಿಡಿದ್ರೆ ನಾವು ವಾಂಟೆಡ್ ಹೇಗೆ ಆಗ್ತೀವಿ? ಮತ್ತೆ ಎಲ್ಲಿ ತನಕ ನಾವು ಹೋಗಲ್ವೋ ನೀವು ಹಿಡಿಯೋದು ಹೇಗೆ? ಈಗ ನಾವು ಓಡ್ತೀವಿ, ನೀವು ಆಮೇಲೆ ಹಿಡೀರಿ. ಓಕೆ? ಓಕೆ, ನಡೀರಿ. ನೀವು ಈಗ ಏನು ಯೋಚನೆ ಮಾಡ್ತಿದ್ದೀರಿ ಸರ್? ನಿಮಗೆ ಸುಣ್ಣ ಹಚ್ಚಿ ಹೋದ್ರು. ಈಶ್, ಹೋಗೋದವರು ಏಜೆಂಟಿನ ಮನೆಗೆ ತಾನೇ. ಬನ್ನಿ, ಅವರನ್ನ ಅಲ್ಲೇ ಹಿಡಿಯೋಣ. ಬನ್ನಿ. ಅಡ್ರೆಸ್ ಇದುವೇ. ಎನಿ ಡೌಟ್? ಬನ್ನಿ, ಒಳಗೆ ಹೋಗಿ ನೋಡೋಣ. ರಾಬರ್ಟ್, ರಾಬರ್ಟ್. ರೋಬೋಟ್ ಅಣ್ಣ, ಎಲ್ಲಿದ್ದೀರಿ ನೀವು? ಇಲ್ಲಿ ಯಾರಾದ್ರೂ ಇದ್ದೀರಾ ಇಲ್ವಾ? ಅಲ್ಲಯ್ಯ, ಇದೆಂತ ತೊಂದ್ರೆ? ಬಹುಶಃ ಸೀಕ್ರೆಟ್ ಏಜೆಂಟ್ ಮೊದಲು ಬಾಕ್ಸರ್ ಆಗಿದ್ದ, ಹಾಗಾಗಿ ಹೊಡೆಯುವ ಅಭ್ಯಾಸ. ಇದು ಅವನ ಮನೆಯ ಸೆಕ್ಯೂರಿಟಿ ಸಿಸ್ಟಮ್. ಎನಿ ಡೌಟ್? ಅರೆ ಪಾರಾಗಿ. ಈ ಹ್ಯಾಟ್ ಗಾಳಿಲಿ ಹೇಗೆ ನಿಂತಾಡಿದೆ? ಅದನ್ನು ಹಾಕೊಂಡ ವ್ಯಕ್ತಿ ಕೆಳಗಿನಿಂದ ಹೋಗಿರ್ಬಹುದು, ಹಾಗಾಗಿ ಇದು ನೆತ್ತಾಡ್ಕೊಂಡಿದೆ. ಇದಂತೂ ಬಹಳ ಸ್ಟೈಲಿಶ್ ಹ್ಯಾಟ್. ಇದನ್ನ ಹಾಕೊಂಡ್ ನೋಡ್ತೀನಿ. ಇದೇನಾಗ್ತಿದೆ? ಓ, ಹನಿ, ತೆಗಿದನ್ನು. ಅರೆ ಇದೇನ್ ಮಾಡ್ತಿದ್ದೀಯ ಹನಿ? ನಾನೇನು ಮಾಡಿಲ್ಲ, ತಾನಾಗಿ ಆಗ್ತಿದೆ. ಅರೆ ಹೊಯ್, ಅರೆ ಹೊಯ್, ಅರೆ ಹೊಯ್. ಅಯ್ಯೋ ಅಮ್ಮ, ಅಯ್ಯ. ಅರೆ ಈ ಹನಿಗೆ ಏನಾಗಿದೆ? ಇವನು ಹುಚ್ಚಾಗಿದ್ದಾನೆ ಅನ್ಸುತ್ತೆ. ಇದೆಲ್ಲ ಈ ಹ್ಯಾಟ್ ನಿಂದಾಗಿ ಆಗ್ತಿದೆ.
ಬಹುಶಃ ಇದು ಮ್ಯಾಜಿಕಲ್ ಹ್ಯಾಟ್. ಇದು ಮ್ಯಾಜಿಕಲ್ ಅಲ್ಲ, ಖಂಡಿತ ಇದನ್ನು ಯಾರೋ ಸೈಂಟಿಸ್ಟ್ ಮಾಡಿದ್ದಾರೆ. ಎನಿ ಡೌಟ್? ಆ ಏಜೆಂಟ್ ಹೇಳಿದ್ದ ಇಲ್ಲಿ ರೋಬೋಟ್ ಸಿಗ್ತಾನೆ ಅಂತ. ಎಲ್ಲಿದೆ ರೋಬೋಟ್? ಬಹುಶಃ ಯಾರೋ ಬರ್ತಿದ್ದಾರೆ. ಬನ್ನಿ. ಹೋಗಿ ನೋಡೋಣ. ಓ,